ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಬೆಳಗ್ಗೆ 8 ಗಂಟೆಗೆ ಎದ್ಬಿಟ್ಟು ವೇಟ್ ಚೆಕ್ ಮಾಡಿಕೊಂಡೆ. ವೇಟ್ ಚೆಕ್ ಮಾಡಿಕೊಂಡು ಬೆಡ್ಡೆಲ್ಲ ನೀಟಾಗಿ ಮಾಡಿದೆ, ಎಲ್ಲ ಬ್ಲ್ಯಾಂಕೆಟ್ ಎಲ್ಲ ಮಡಿಸಿಟ್ಬಿಟ್ಟು. ಆ್ಯಂಡ್ ಬೆಳಗ್ಗೆ ಎದ್ದಿದ್ದೆ, ನನಗೆ ವಿಂಡೋ ಹತ್ರ ನಿಂತ್ಕೊಳ್ಳೋದೊಂದು ಕಾಯಿಲೆ ಇದೆ. ನಿಂತ್ಕೊಂಡು ಹಂಗೆ ಕೆರೆ ನೋಡಾದ್ಮೇಲೆ ಸಿಂಕ್ ತುಂಬ ಪಾತ್ರೆ ಬಿದ್ದಿತ್ತು. ಬಿಕಾಸ್ ನೈಟ್ ಅಡುಗೆ ಮಾಡಿದ್ದು ಸ್ವಲ್ಪ ಪಾತ್ರೆ ಇತ್ತು, ನಾನು ತೊಳೆದಿರಲಿಲ್ಲ, ಹಾಗೆ ಮಲಗಿದ್ದೆ. ಸೊ ಅದಾದಮೇಲೆ ಬೆಳಗ್ಗೆ ಎದ್ದಿದ್ದೆ. ನಾನು ಫಸ್ಟು ನಾನು ಬಾತ್ರೂಮ್ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ, ಆಮೇಲೆ ಈ ಸಿಂಕ್ ಹತ್ರ ಬಂದ್ಬಿಟ್ಟು ಈ ಪಾತ್ರೆ ಎಲ್ಲ ತೊಳಿಬೇಕು ಇವತ್ತು. ಆ್ಯಕ್ಚುಲಿ ಈ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು, ಇವತ್ತು ಎಲ್ಲ ತೊಳಿಲೇಬೇಕು, ತೊಳೆದ್ಬಿಟ್ಟು ಕಸನ ಬಿಸಾಕಬೇಕು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಫೈನಲಿ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಸಿಂಕನ್ನು ತೊಳ್ಕೊಂಡೆ, ಪಾತ್ರೆನೂ ತೊಳೆದೆ. ಆ್ಯಂಡ್ ಮಾರ್ನಿಂಗ್ ನನಗೊಂದು ಹ್ಯಾಬಿಟ್ ಇದೆ, ಗುಡ್ ಹ್ಯಾಬಿಟ್. ನನಗೆ ನೀಟಾಗಿ ಸ್ಟವ್ನ ಕ್ಲೀನ್ ಮಾಡ್ಕೋತೀನಿ, ಆಮೇಲೆ ಸಿಂಕ್ನ ಕೂಡ ನೀಟಾಗಿ ತೊಳ್ಕೊತೀನಿ. ನನಗೆ ನೀಟಾಗಿರಬೇಕು ಅಡುಗೆ ಮಾಡೋಬೇಕಾದ್ರೆ. ಸೊ ಅದಕ್ಕೋಸ್ಕರ ಸ್ಟವ್ ಮತ್ತು ಆ ಗೋಡೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸಿಂಕ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಮಾರ್ನಿಂಗ್. ಸೊ ನನ್ನ ಡೇನ ABC ಜ್ಯೂಸ್ ಜೊತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. A ಫಾರ್ ಆಮ್ಲ, B ಫಾರ್ ಬೀಟ್ರೂಟ್, C ಫಾರ್ ಕ್ಯಾರೆಟ್. ಆ್ಯಂಡ್ ನಾನು ಸ್ವಲ್ಪ ಜಿಂಜರ್ ಮತ್ತು ಅರ್ಧ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಸೊ ಇದಿಷ್ಟನ್ನು ಚಿಕ್ಕಕ್ಕೆ ಕಟ್ ಮಾಡಿಕೊಂಡು ಮಿಕ್ಸರ್ಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೋಬೇಕು. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ ಆ್ಯಂಡ್ ತುಂಬ ಹೆಲ್ಪ್ ಆಗುತ್ತೆ. ಇದು ಡೈಲಿ ಒಂದು ಆಮ್ಲ ತಿನ್ನಬೇಕು ಆ್ಯಕ್ಚುಲಿ. ಇದು 3 ಕೂಡ ಸ್ಕಿನ್ನಿಗೆ ಒಳ್ಳೆಯದು. ಸೊ ಇದಿಷ್ಟನ್ನು ಜಾರ್ಗೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನಾನು ಇದನ್ನು ನೀಟಾಗಿ ಅಂದರೆ ಫುಲ್ಲು ಸ್ಮೂತಾಗಿರಬೇಕು, ಅಷ್ಟು ನೀಟಾಗಿ ಗ್ರೈಂಡ್ ಮಾಡ್ಕೋತೀನಿ. ಆ್ಯಂಡ್ ನಾನು ಎಷ್ಟು ತೊಗೊಂಡಿದ್ದೀನಲ್ಲ, ಒನ್ ಗ್ಲಾಸಷ್ಟು ವಾಟರ್ ಹಾಕ್ಕೋತೀನಿ ಇದಕ್ಕೆ. ಬಿಕಾಸ್ 1 ಗ್ಲಾಸಷ್ಟು ವಾಟರ್ ಕಂಪಲ್ಸರಿ ಹಾಕಲೇಬೇಕು. ನೀವು ಎಷ್ಟು ಜನ ಕುಡಿತೀರ ಅದ್ರ ಮೇಲೆ ವಾಟರ್ ಹಾಕೋಬೇಕು, ಅದ್ರ ಮೇಲೆ ವೆಜಿಟೇಬಲ್ಸ್ನ ತೊಗೋಬೇಕು. ನಾನು ಒಬ್ಬಳೇ ಆಗಿರೋದ್ರಿಂದ 1 ಗ್ಲಾಸ್ ವಾಟರ್ ಈಸ್ ಎನಫ್ ನನಗೆ. ಸೊ ಅದಾದಮೇಲೆ ನಾನು ಈ ಥರ ಜಾಲರಿಯಲ್ಲಿ ನೀಟಾಗಿ ಅದನ್ನು ಅದಾದಮೇಲೆ ಅರ್ಧ ನಿಂಬೆಹಣ್ಣು ಏನಿತ್ತು ಅದಿಷ್ಟು ಹಿಂಡ್ಕೊಂಡೆ ಅದಕ್ಕೆ. ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಕ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇದು ಮಾತ್ರ ಜ್ಯೂಸ್ ಮಾತ್ರ ಹೇಳ್ತಾಯಿದ್ದೀನಿ, ಸೂಪರಾಗಿತ್ತು ಗೈಸ್. ನಾನು ನಿಜ ಸುಳ್ಳು ಹೇಳ್ತಿಲ್ಲ, ಟ್ರೈ ಮಾಡಿ, ಆಮೇಲೆ ಕಮೆಂಟ್ಸ್ ಹಾಕಿ. ಸೂಪರಾಗಿತ್ತು ಮಾತ್ರ ಜ್ಯೂಸು. ಅದಾದಮೇಲೆ ಇವಾಗ ಅಡುಗೆ ಮಾಡ್ಕೋಬೇಕಲ್ಲ ಬ್ರೇಕ್ಫಾಸ್ಟ್ಗೆ. ಸೊ ಅದಕ್ಕೋಸ್ಕರ ತರಕಾರಿ ತೊಗೋಬೇಕಿತ್ತು. ಸೊ ಏನೇನು ತರಕಾರಿ ಬೇಕು ಅಡುಗೆಗೆ ಅಂತ ಹೇಳ್ಬಿಟ್ಟು ನೋಡಿ ಎಲ್ಲ ತೊಗೊಂಡಾದ್ಮೇಲೆ ನಾನು ಬಂದಿದ್ದು ಬೆಳಗ್ಗೆ ಉಳ್ದಿತ್ತಲ್ಲ ABC ಜ್ಯೂಸ್ ಮಾಡಿ, ಅದನ್ನೆಲ್ಲ ನೀಟಾಗಿ ರಸ ತೆಗೆದ್ಮೇಲೆ ಉಳ್ದಿತ್ತಲ್ಲ, ಸೊ ಅದರಲ್ಲಿ ಚಪಾತಿ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ. ಸೊ ಅದು ಮತ್ತು ಚಪಾತಿ ಇಟ್ಟಿತ್ತು. ಸೊ 3 ಚಪಾತಿ ನಾನು ಮಾಡ್ಕೊಳ್ಳೋಕ್ಕೆ, ನನಗೊಬ್ಳಿಗೆ ಅಲ್ವಾ, 3 ಚಪಾತಿ ಸಾಕು ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ. ಪನ್ನೀರ್ ಕೂಡ ಇತ್ತು. ಸೊ ಈ ಚಪಾತಿಗೆ ಅದನ್ನು ಆ್ಯಡ್ ಮಾಡಿಬಿಟ್ಟು ಲಟ್ಟಿಸ್ಬಿಟ್ಟು ಅದನ್ನು ಬೇಯಿಸ್ಕೊತೀನಿ ನಾನು. ಸೊ ಈ ಥರ ರೌಂಡಕ್ಕೆ ಒತ್ಕೊಂಡಾದ್ಮೇಲೆ ಅದ್ರ ಮಧ್ಯದಲ್ಲಿ ಏನು ಮಾಡಬೇಕು, ಇದನ್ನ ಇಡಬೇಕು. ಇದರಲ್ಲಿ ಏನಿರುತ್ತಲ್ಲ, ಅದೆಷ್ಟು ತೊಗೊಂಡಿರ್ತೀರ ಹಿಟ್ಟು ಕ್ವಾಂಟಿಟಿ ಅಷ್ಟು ಅದನ್ನು ಹಾಕೋಬೇಕು. ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೀಟಾಗಿ ರಸ ಎಲ್ಲ ತೆಗೆದ್ಬಿಟ್ಟು ಅದನ್ನು ಹಾಕಿ, ಇಲ್ಲ ಅಂತಂದರೆ ಲಟ್ಸೋಕ್ಕಾಗಲ್ಲ. ಸೊ ಅದನ್ನು ಮಧ್ಯದಲ್ಲಿ ಇಟ್ಬಿಟ್ಟು ನೀಟಾಗಿ ಕವರ್ ಮಾಡಿಕೊಂಡು ಆಮೇಲೆ ಅದನ್ನು ನೀಟಾಗಿ ಪ್ರೆಸ್ ಮಾಡಬೇಕು. ಒಂದು ಕೈಯಲ್ಲೂ ಮಾಡ್ಬೋದು, ಲಟ್ಟಿಸ್ಲೂಬೋದು. ಆಮೇಲೆ ನಿಮ್ಮನೇಲಿ ಏನಾದರೂ ಹಪ್ಪಳದ್ದು ಮಷೀನ್ ಇತ್ತು ಅಂದರೆ ಅದನ್ನು ಮಧ್ಯದಲ್ಲಿ ಇಟ್ಬಿಟ್ಟು ಪ್ರೆಸ್ ಮಾಡ್ಬೋದು. ಪ್ರೆಸ್ ಮಾಡ್ಕೊಳ್ಬೇಕಾದ್ರೂ ನೀವು ಬೇಯಿಸ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಟೇಸ್ಟ್ ವೈಸು. ನಾನು ಸುಳ್ಳು ಹೇಳ್ತಿಲ್ಲ, ಒಂದು ಟೈಮ್ ಟ್ರೈ ಮಾಡಿ ನೀವು. ಸುಮ್ಮನೆ ಏನೋ ಒಂದು ರಿವ್ಯೂ ನಾನು ಮಾಡ್ತಿದ್ದೀನಿ ಅಂತ ನಿಮಗೆ ಒಂದು ರಿವ್ಯೂ ಕೊಡ್ತಾ ಇಲ್ಲ. ಸೊ ಈ ಥರ ಉಂಡೆ ಆದಮೇಲೆ ನೀವು ಅದನ್ನು ನೀಟಾಗಿ ಲಟ್ಟಿಸ್ಕೋಬೇಕು. ಸೊ ನಾನು ಲಟ್ಟಿಸ್ಕೊಂಡಿದ್ದೆ, ಒಂದು ಸ್ವಲ್ಪ ಅರ್ಧೋಗಿತ್ತು. ಬಿಕಾಸ್ ನನ್ನ ಕೈಯಲ್ಲಿ ಲಟ್ಟಿಸ್ತಾ ಇರೋದ್ರಿಂದ ನೀಟಾಗಿ ಬಂದಿರಲಿಲ್ಲ. ಅದನ್ನು ಪ್ರೆಸ್ ಮಾಡಿದ್ರೆ ನಿಜ ಪರ್ಫೆಕ್ಟ್ ಶೇಪಲ್ಲಿ ಬರುತ್ತೆ. ಸೊ ಯಾರ ಮನೇಲೆಲ್ಲಾದರೂ ಪ್ರೆಸ್ಸಿಂಗ್ ಮಿಷಿನ್ ಇದ್ದರೆ ಅದನ್ನೇ ಯೂಸ್ ಮಾಡಿ. ಸೊ ಫೈನಲಿ ಈ ಥರ ಕಾಣಿಸ್ತಿತ್ತು. ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿತ್ತು, ನಾನು ಸುಳ್ಳು ಹೇಳ್ತಿಲ್ಲ. ಅದಾದಮೇಲೆ ಸ್ವಲ್ಪ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಮತ್ತು ಇದು ಪನ್ನೀರನ್ನ ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಒಂದು ಬಟ್ಲಲ್ಲಿ. ಸೊ ನಾನು ಇದ್ರದ್ದೇ ಒಂದು ಗ್ರೇವಿ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಅಂತ ಹೇಳ್ಬಿಟ್ಟು. ಬಿಕಾಸ್ ಪನ್ನೀರ್ ಕೂಡ ಉಳಿದಿತ್ತು, ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಪನ್ನೀರ್ ರೆಸಿಪಿನೇ ಮಾಡೋಣ ಸ್ವಲ್ಪ ಈಸಿಯಾಗಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಟೇಸ್ಟ್ ಮಾತ್ರ ನಿಜ ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ನಾನು ಜ್ಯೂಸ್ ಮಾಡಿದ್ಮೇಲೆ ತೆಗ್ದಿದ್ನಲ್ಲ, ಅದನ್ನು ಕೂಡ ಇದಕ್ಕೆ ಹಾಕಿದ್ದೆ. ಬೀಟ್ರೂಟ್ ಆ್ಯಂಡ್ ಕ್ಯಾರೆಟ್ ಆ್ಯಂಡ್ ಏನದು ಆಮ್ಲ ಇತ್ತಲ್ಲ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಪ್ಲೀಸ್ ಟ್ರೈ ಮಾಡಿ. ಆ್ಯಂಡ್ ನಾನೊಂದು ಸ್ವಲ್ಪ ಜೆಪ್ಟೋಲಿ ಮಿಲ್ಕ್ ಮತ್ತು ವೆಜಿಟೇಬಲ್ಸ್ ಆರ್ಡರ್ ಮಾಡಿದ್ದೆ. ಸೊ ಅದು ಬಂದಿತ್ತು.
ನಾನು ಮಿಲ್ಕ್ ಯಾಕೆ ಆರ್ಡರ್ ಮಾಡಿದ್ದೆ ಅಂದರೆ ತುಂಬ ತಲೆನೋವ್ತಿತ್ತು, ಅದಕ್ಕೋಸ್ಕರ ಆರ್ಡರ್ ಮಾಡಿದ್ದೆ. ವೆಜಿಟೇಬಲ್ಸ್ ನಾಳೆ ಮಂಡೇ ಆಫೀಸಿಗೆ ತೊಗೊಂಡು ಹೋಗಬೇಕು, ಸ್ವಲ್ಪ ತಿಂಡಿ ಮಾಡ್ಕೊಂಡೇನಾದರೂ, ಅದಕ್ಕೋಸ್ಕರ ವೆಜಿಟೇಬಲ್ಸ್ನ ತರಿಸಿಟ್ಕೊಂಡ್ಬಿಟ್ಟಿದ್ದೆ. ಮತ್ತು ಯಾರು ಪದೇ ಪದೇ ಆರ್ಡರ್ ಮಾಡ್ತಾರೆ ಅಂತ ಒಂದು ಕಡೆ ಹಾಲು ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ವೆಜಿಟೇಬಲ್ಸ್ ಕಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಆಫ್ಟರ್ನೂನ್ ಮೀಲ್ಗೆ ಏನು ಮಾಡ್ತಿದ್ದೀನಿ ಅಂತ ಅಂದರೆ ಬಿಸಿಬೇಳೆಬಾತನ್ನ ಓಟ್ಸಲ್ಲಿ ಮಾಡ್ತಾಯಿದ್ದೀನಿ. ಬಿಕಾಸ್ ನಾನು ಜಾಸ್ತಿ ವೆಜಿಟೇಬಲ್ಸ್ ಮತ್ತು ಸ್ವಲ್ಪ ಬೇಳೆ ಮತ್ತು ಚೂರು ರೈಸು ಮತ್ತು ಜಾಸ್ತಿ ಓಟ್ಸ್ ಹಾಕ್ಬಿಟ್ಟು ಇವತ್ತು ಬಿಸಿಬೇಳೆಬಾತ್ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಾಗಿತ್ತು ಕೂಡ. ಆ್ಯಂಡ್ ಟೀ ಕೂಡ ಒಂದು ಸೈಡ್ ಇಟ್ಟಿದ್ದೀನಿ, ತುಂಬ ತಲೆನೋವ್ತಿತ್ತು ಅಂತ ಆಲ್ರೆಡಿ ಹೇಳಿದ್ದೀನಲ್ಲ ನಿಮಗೆ. ಆಮೇಲೆ ವರ್ಕ್ ಕೂಡ ಇತ್ತು ಇವತ್ತು, ಒಂದು ಸ್ವಲ್ಪ ವರ್ಕ್ ಮುಗಿಸ್ಕೊಂಡು ಬಿಸಿಬೇಳೆಬಾತ್ ಪ್ರಿಪೇರ್ ಮಾಡೇ ಬಿಟ್ಟಿದ್ದೆ. ತುಂಬ ಚೆನ್ನಾಗಿತ್ತು ಬಿಸಿಬೇಳೆಬಾತ್ ಮಾತ್ರ. ನಾನು ಮಾಡ್ತೀನಿ ಅಂತ ರಿವ್ಯೂ ಕೊಡ್ತಾ ಇಲ್ಲ, ಬಟ್ ಡೆಫಿನೆಟ್ಲಿ ನಾನು ಇವತ್ತೇ ಫಸ್ಟ್ ಟೈಮ್ ಓಟ್ಸ್ ಆ್ಯಡ್ ಮಾಡಿಬಿಟ್ಟು ಬಿಸಿಬೇಳೆಬಾತ್ ಮಾಡಿದ್ದು. ತುಂಬ ಚೆನ್ನಾಗಾಗಿತ್ತು, ಟ್ರೈ ಮಾಡಿ ಒನ್ ಟೈಮ್. ಆಮೇಲೆ ಟೀ ತೊಗೊಂಡು ಹೊರಗಡೆ ಬಂದೆ, ಸ್ವಲ್ಪ ನೇಚರ್ ನೋಡ್ಕೊಂಡು ಕುಡಿಯೋಣ ಅಂತ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಒನ್ ಥಿಂಗ್ ಏನು ಹೇಳಬೇಕು ಅಂದರೆ, ನಮ್ಮ ಫ್ರೆಂಡ್ಸ್ ನಮ್ಮನ್ನು ರ್ಯಾಗ್ ಮಾಡಿದ್ರೆ ನಮಗೆ ತುಂಬ ಹರ್ಟ್ ಆಗುತ್ತೆ. ಹೊರಗೆ ನೋಡಿ ರ್ಯಾಗ್ ಮಾಡಿದ್ರೆ ನಮಗೆ ಅಷ್ಟೊಂದು ಬೇಜಾರಾಗಲ್ಲ. ಪ್ಲೀಸ್ ಯಾರಿಗೂ ಬಾಡಿ ಶೇಮ್ ಮಾಡಬೇಡಿ, ಅವ್ರಿಗೆ ಇನ್ಸೆಕ್ಯೂರ್ ಫೀಲ್ ಕೊಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.